ನರೇಂದ್ರ ಮೋದಿ ಸರ್ಕಾರ ಅಪಾಯದಲ್ಲಿದೆಯಾ? ಮೋದಿ ಮತ್ತು ಅಮಿತ್ ಶಾ ಒಬ್ಬರ ಬೆನ್ನಲ್ಲೊಬ್ಬರು ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿಯಾಗಿದ್ಯಾಕೆ? ಈ ನಡುವೆ ರಾಹುಲ್ ಗಾಂಧಿ ಸೋಮವಾರ ಇಂಡಿಯಾ ಮೈತ್ರಿಕೂಟದ ಸಭೆ ಕರೆದಿರೋದರ ಮಹತ್ವ ಏನು? ಉಪರಾಷ್ಟ್ರಪತಿ ಚುನಾವಣೆ ವೇಳೆ ತನ್ನ ಕಡೆಯವರೇ ಕ್ರಾಸ್ ವೋಟಿಂಗ್ ಮಾಡಬಹುದು ಅನ್ನುವ ಭಯ ಬಿಜೆಪಿಯನ್ನ ಕಾಡ್ತಿದ್ಯಾ? ಅದರಿಂದಾಗಿನೇ ಇಡೀ ಸರ್ಕಾರಕ್ಕೆ ನಡುಕ ಶುರುವಾಗಿದೆಯಾ? ಬಿಜೆಪಿ ಸಂಸದರೇ ಸರ್ಕಾರದ ವಿರುದ್ಧ ಮತ ಚಲಾಯಿಸಿದ್ರೆ ಏನ್ ಕಥೆ? ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡೋಕ್ ಹೋದ್ರು. ಅದರ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಮೋದಿ ಭೇಟಿಯ ಬೆನ್ನಲ್ಲೇ ಗೃಹ ಸಚಿವ ಅಮಿತ್ ಶಾ ಕೂಡ ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿದ್ರು. ಈ ಎರಡೂ ಭೇಟಿಗಳ ಫೋಟೋಗಳನ್ನ ರಾಷ್ಟ್ರಪತಿಯವರ ಅಧಿಕೃತ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಲಾಗಿದೆ. ಒಬ್ಬರ ಬೆನ್ನಲ್ಲೊಬ್ಬರು ಹೀಗೆ ದಿಢೀರನೆ ರಾಷ್ಟ್ರಪತಿಗಳನ್ನ ಕಂಡಿದ್ದು ಅಚ್ಚರಿಯನ್ನ ಉಂಟು ಮಾಡಿದೆ. ಇದೊಂದು ಕಡೆಯಾದ್ರೆ ಸೋಮವಾರ ರಾಹುಲ್ ಗಾಂಧಿ ಅವರು ತಮ್ಮ ಅಧಿಕೃತ ನಿವಾಸದಲ್ಲಿ ಇಂಡಿಯಾ ಮೈತ್ರಿಕೂಟದ ಸಭೆ ಕರೆದಿರೋದು ಮತ್ತೊಂದು ಪ್ರಮುಖ ಬೆಳವಣಿಗೆ. ಇದು ಲೋಕಸಭೆ ಚುನಾವಣೆ ನಂತರದ ಇಂಡಿಯಾ ಒಕ್ಕೂಟದ ಅತಿದೊಡ್ಡ ಸಭೆ ಎನ್ನಲಾಗಿದೆ. ಎಎಪಿ ಹೊರತುಪಡಿಸಿ ಇಂಡಿಯಾ ಮೈತ್ರಿಕೂಟದ ಎಲ್ಲ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಕಾಂಗ್ರೆಸ್ ಜೊತೆ ಅಷ್ಟೊಂದು ಒಳ್ಳೆಯ ಸಂಬಂಧ ಹೊಂದಿರದ ಟಿಎಂಸಿ ಕೂಡ ಪಾಲ್ಗೊಳ್ತಿದೆ ಅನ್ನೋದು ಬಹಳ ಮುಖ್ಯ ಸಂಗತಿ. ಈ ಎಲ್ಲಾ ವಿಚಾರಗಳು ಈಗ ನಡೆಯಬೇಕಿರುವ ಉಪರಾಷ್ಟ್ರಪತಿ ಚುನಾವಣೆಯ ಹಿನ್ನೆಲೆಯಲ್ಲಿ ಮಹತ್ವ ಪಡೆಯುತ್ತಿವೆ. ಬಿಜೆಪಿ ತನ್ನ ಮಟ್ಟದಲ್ಲಿ ಈಗಾಗಲೇ ದೊಡ್ಡ ತಯಾರಿ ಶುರು ಮಾಡಿದೆ. ಬಿಜೆಪಿಗೆ ಭಯವೂ ಇದೆ. ತನ್ನದೇ ಸಂಸದರು ಬಂಡಾಯ ಎದ್ದಿರಬಹುದಾದ ಅನುಮಾನ ಅದರ ಈ ಭಯಕ್ಕೆ ಕಾರಣ. ಅಡ್ಡ ಮತದಾನ ಮಾಡಬಹುದು ಎಂಬ ಭಯದಿಂದಾಗಿ ಬಿಜೆಪಿಯೊಳಗೆ ತಳಮಳವಿದೆ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ತನ್ನ ಅಭ್ಯರ್ಥಿಯನ್ನ ಸುಲಭವಾಗಿ ಗೆಲ್ಲಿಸಬಹುದಾದಷ್ಟು ಬಲ ಬಿಜೆಪಿಗಿದೆ. ಆದರೆ ಅದರದ್ದೇ ಸಂಸದರು ಅಡ್ಡ ಮತದಾನ ಮಾಡಿದರೆ ಏನಾಗಬಹುದು? ಇದು ಬಿಜೆಪಿ ಮತ್ತು ಬಿಜೆಪಿ ಹೈಕಮಾಂಡ್ ಅನ್ನ ಚಿಂತೆಗೀಡು ಮಾಡಿದೆ. ಈಗಾಗಲೇ ಹೊಸ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ಮೇಲೆ ಆರ್ಎಸ್ಎಸ್ ಒತ್ತಡ ತೀವ್ರವಾಗಿದೆ ಅನ್ನೋದು ಗೊತ್ತಿರುವ ವಿಷಯ. ತಮಗೆ ಬೇಕಾದವರನ್ನ ಆ ಜಾಗಕ್ಕೆ ತಂದು ಕೂರಿಸಲು ಈ ಬಾರಿ ಮೋದಿಗಾಗಲಿ ಶಾಗಾಗಲಿ ಆಗ್ತಿಲ್ಲ. ಅವರಿಬ್ಬರೂ ಬಯಸುವಂತಹ ಅಧ್ಯಕ್ಷರನ್ನ ಆರ್ಎಸ್ಎಸ್ ಒಪ್ತಾ ಇಲ್ಲ. ಇದೆಲ್ಲದರ ನಡುವೆಯೇ ಈಗ ಆರ್ಎಸ್ಎಸ್ ಬೆಂಬಲಿತ ಕೆಲ ಬಿಜೆಪಿ ಸಂಸದರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಬಹುದು ಅಂತ ಬಿಜೆಪಿಗೆ ಭಯ ಶುರುವಾಗಿದೆ. ಆರ್ಎಸ್ಎಸ್ ಕಡೆಯಿಂದ ಒಂದು ಸಿಗ್ನಲ್ಗಾಗಿ ಕಾಯ್ತಿರುವ ಹಲವು ಬಿಜೆಪಿ ಸಂಸದರಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದೇ. ಬಿಜೆಪಿ ಅಧ್ಯಕ್ಷರು ಆರ್ಎಸ್ಎಸ್ ಬಯಸುವಂತವರಾಗೋದ್ರ ಮೂಲಕ ಪಕ್ಷದ ಮೇಲಿನ ಮೋದಿ ಮತ್ತು ಅಮಿತ್ ಶಾ ಹಿಡಿತ ಪೂರ್ತಿಯಾಗಿ ತಪ್ಪಿ ಹೋಗಲಿದೆ. ಹಾಗಾಗಿಯೇ ಆರ್ಎಸ್ಎಸ್ ಬಯಸುವ ವ್ಯಕ್ತಿಯೊಬ್ಬರು ಉಪರಾಷ್ಟ್ರಪತಿ ಹುದ್ದೆಯನ್ನೇರಿದ್ರೆ ಅದು ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಬಹಳ ವಿಚಿತ್ರ ಪರಿಸ್ಥಿತಿಯನ್ನ ತಂದಿಡ್ಲಿದೆ. ಯಾಕಂದ್ರೆ ತಾಂತ್ರಿಕವಾಗಿ ರಾಷ್ಟ್ರಪತಿ ನಂತರದ ಎರಡನೇ ಪ್ರಮುಖ ಹುದ್ದೆ ಉಪರಾಷ್ಟ್ರಪತಿಯದ್ದಾಗಿದೆ. ಅದರ ನಂತರ ಪ್ರಧಾನಿ ಬರ್ತಾರೆ. ಆದ್ರಿಂದ ಯಾವುದೇ ಸಂದರ್ಭದಲ್ಲೂ ಮೋದಿ ಅಮಿತ್ ಶಾ ಜೋಡಿ ಎರಡು ಹುದ್ದೆಗಳಲ್ಲಿ ಯಾವುದನ್ನೂ ಆರ್ಎಸ್ಎಸ್ ಹೇಳಿದವರಿಗೆ ನೀಡೋಕೆ ಬಯಸೋದಿಲ್ಲ. ಆದರೆ ಈಗ ಬಿಜೆಪಿ ಇಷ್ಟದ ವಿರುದ್ಧವೇ ಅಡ್ಡ ಮತದಾನ ನಡೆದ್ರೆ ಮತ್ತು ಆ ಅಡ್ಡ ಮತದಾನದಲ್ಲಿ ಬಿಜೆಪಿಯವರೇ ತಮ್ಮ ಅಭ್ಯರ್ಥಿಯ ವಿರುದ್ಧ ಮತ ಚಲಾಯಿಸಿದ್ರೆ ಅದು ದೊಡ್ಡ ಮುಜುಗರ ಆಗಬಹುದು ಅನ್ನೋ ಭಯ ಅವರದ್ದು. ಇದರ ನಡುವೆಯೇ ಉಪರಾಷ್ಟ್ರಪತಿ ಆಯ್ಕೆಯಲ್ಲಿ ಸರ್ಕಾರ ವಿರೋಧ ಪಕ್ಷಗಳನ್ನ ಮನವೊಲಿಸುವ ಬಗ್ಗೆಯೂ ಯೋಚಿಸುತ್ತಿರುವ ಬಗ್ಗೆ ಹೇಳಲಾಗ್ತಿದೆ. ವಿವಿಧ ಪಕ್ಷಗಳೊಂದಿಗೆ ಮಾತಾಡಿ ಅವರು ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸದಂತೆ ಮನವೊಲಿಸಬಹುದು ಅಂತ ಹೇಳಲಾಗ್ತಿದೆ. ಈ ಸಮಯದಲ್ಲಿ ಮುಜುಗರ ಎದುರಿಸೋಕೆ ಬಿಜೆಪಿ ತಯಾರಿಲ್ಲ. ಧನ್ಕರ್ ರಾಜೀನಾಮೆ ಹಿನ್ನೆಲೆಯಲ್ಲಿ ಉಂಟಾಗಿರುವ ಮುಜುಗರವನ್ನೇ ನಿಭಾಯಿಸೋಕೆ ಈವರೆಗೆ ಬಿಜೆಪಿಗೆ ಸಾಧ್ಯವಾಗಿಲ್ಲ. ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನದ ಕುರಿತ ಸ್ಫೋಟಕ ಪುರಾವೆಗಳ ಬಗ್ಗೆಯೂ ರಾಹುಲ್ ಈಗಾಗಲೇ ಹೇಳಿರುವ ಹಿನ್ನೆಲೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸೋಮವಾರದ ಸಭೆಗೆ ಇನ್ನೂ ಹೆಚ್ಚಿನ ಆಯಾಮ ಇದೆ. ಬಿಹಾರದಲ್ಲಿನ ಮತದಾರರ ಪಟ್ಟಿ ಪರಿಷ್ಕರಣೆ ವಿರುದ್ಧ ಇಡೀ ಇಂಡಿಯಾ ಮೈತ್ರಿಕೂಟ ಒಗ್ಗಟ್ಟಿನ ದನಿ ಎತ್ತಿರುವುದು ಅದರ ಬಲವನ್ನ ತೋರಿಸಿದೆ. ಇದು ಕೂಡ ಸರ್ಕಾರಕ್ಕೆ ಇಕ್ಕಟ್ಟಿನ ಸಂಗತಿ. ಹೀಗಿರುವಾಗಲೇ ಬಿಜೆಪಿಯೊಳಗೆ ಆರ್ಎಸ್ಎಸ್ ಸಿಗ್ನಲ್ಗಾಗಿ ಕಾಯ್ತಿರುವ ಅನೇಕರಿದ್ದಾರೆ ಅನ್ನೋದು ಬಿಜೆಪಿಯ ಇಬ್ಬರೂ ಬಿಗ್ ಬಾಸ್ಗಳ ತೀವ್ರ ಭಯಕ್ಕೆ ಕಾರಣವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.